ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಬಂದು ನೋಡಿ, ಇದಕ್ಕೆ ರೆಡಿಯಾದ ಬ್ಲೌಸಿಗೆ ಕಪ್ಸ್ ಬೇಕಂತ ಹೇಳಿದ್ದಾರೆ ಕಸ್ಟಮರು. ಅಂದರೆ ಫುಲ್ ಫಿನಿಶ್ ಆಗಿದೆ, ಅವರಿಗೆ ಬಟ್ ಕಪ್ಸ್ ಬೇಕಂತ ಹೇಳಿದರು. ಆದ ಕಾರಣ ಅದು ಯಾವ ಥರ ನಾವು ಅಟ್ಯಾಚ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಾವು ಇಲ್ಲಿ ಸ್ಟಿಚ್ ಹಾಕಿರ್ತೇವಲ್ಲ, ಒಂದು ಸೈಡಲ್ಲಿ ಎರಡು ಬದಿಯಲ್ಲಿ ಸಹ ಓಪನ್ ಮಾಡ್ಬೋದು ಅಥವಾ ಸಿಂಗಲ್ ಬದಿಯಲ್ಲಿ ಸಹ ಓಪನ್ ಮಾಡ್ಬೋದು. ನಿಮಗೆ ಯಾವ ಥರ ಕಂಫರ್ಟೇಬಲ್ ಅಂತ ಆಗ್ತದೆ ಆ ಥರ ಇದು ಮಾಡಿ. ನಾನು ಸೈಡ್ ಓಪನ್ ಮಾಡಿದೆ ಅಂತ ಹೇಳಿದ್ನಲ್ವ, ಸೈಡಲ್ಲಿ ನೋಡಿ ಇಲ್ಲಿ ಇದು ಬ್ಯಾಕ್ ಹುಕ್ಸ್ ಇದೆ. ಇದರಲ್ಲಿ ನೋಡಿ ನಾನು ಇಲ್ಲಿ ಕಪ್ಸ್ ಕೊಟ್ಟಿದ್ದೇನೆ, ಅಂದರೆ ಒಂದು ಸೈಡ್ ಇಲ್ಲಿ ಕವರ್ ಮಾಡಿದ್ದೇನೆ. ಕಾಣ್ತದೆ ಅಂತ ಅನಿಸುತ್ತೇನೆ, ನೋಡಿದ್ರೆ ಇಲ್ಲಿ ಬಟ್ಟೆ ಫ್ರಂಟಲ್ಲಿ ಲೈನಿಂಗ್ ಹಾಕಿ ಕವರ್ ಮಾಡಿದ್ದೇನೆ. ಬಟ್ ಇಲ್ಲಿ ಒಳಗಡೆ ಲೈನಿಂಗ್ ಇದೆ ಅಲ್ವಾ, ಆಲ್ರೆಡಿ ಇದು ಕಾಣೋದಿಲ್ಲ ಇಲ್ಲಿ. ಅಂದರೆ ನಮಗೆ ಈ ಪೋರ್ಷನಲ್ಲಿ ಎದುರುಗಡೆ ಕಾಣಬಾರ್ದು, ನಾವು ಕಪ್ಸ್ ಕೊಟ್ಟದ್ದು ಅದು ಕಲರ್ ಚೇಂಜ್ ಕಾಣುತ್ತಲ್ವ, ವೈಟ್ ಅಥವಾ ಕ್ರೀಮು ಹಾಗೆ, ಅದು ಕಾಣಬಾರ್ದು ಅಂತೇಳಿ ಈ ಥರ ಕೊಟ್ಟದ್ದು. ಹೀಗೆ ಒಂದು ಸೈಡ್ ನಾವು ಓಪನ್ ಮಾಡಿದರೂ ಸಾಕಾಗ್ತದೆ. ಇಲ್ಲಿಗೆ ಕಪ್ಸ್ ಕೊಟ್ಟು ಮತ್ತು ಆ ಸ್ಟಿಚ್ಚನ್ನು ನಾವು ತೆಗೆದಿರ್ತೇವಲ್ವ, ಅದನ್ನೊಂದು ಕ್ಲೋಸ್ ಮಾಡಿದರೆ ಆಯಿತು. ರೆಡಿಯಾದ ಬ್ಲೌಸಿಗೆ ಸಹ ನಾವು ಕಪ್ಸ್ ಈ ಥರ ಕೊಡ್ಬೋದು. ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ಮೆಸೇಜ್ ಹಾಕಿ, ಮತ್ತು ಅದ್ರ ಬಗ್ಗೆ ಏನಾದರೂ ಇದ್ದರೆ ಹೇಳ್ತೇನೆ. ಥ್ಯಾಂಕ್ ಯು.